ಮಿತ್ರರೇ ನಮಸ್ಕಾರ. ಮಿತ್ರರೇ, ನಾನು ನಿನ್ನೆಯ ವಿಡಿಯೋದಲ್ಲಿ ಇರಾನ್ನಲ್ಲಾಗ್ತಿರುವಂತಹ ಪ್ರತಿಭಟನೆ ಮತ್ತು ಇರಾನ್ನ ಎಕನಾಮಿಕ್ ಕಂಡೀಷನ್ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೆ. ಆ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ, ಜೊತೆಗೆ ಉಗ್ರ ಸ್ವರೂಪವನ್ನು ಕೂಡ ಪಡೆದುಕೊಂಡಿದೆ. ಸದ್ಯ ಇರಾನ್ನ ಪ್ರತಿಭಟನೆಯನ್ನ ನೋಡಿದ್ರೆ ಇದು ಕೇವಲ ಪ್ರತಿಭಟನೆ ಮಾತ್ರ ಅಲ್ಲ, ಇದು ಇರಾನ್ನ ರಾಜಕೀಯ ಕ್ರಾಂತಿಯ ಮೂಲ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಎಲ್ಲಾ ಬೆಳವಣಿಗೆಗಳು ಕೂಡ ಅದನ್ನೇ ಸೂಚಿಸ್ತಾ ಇದ್ದಾವೆ. ಒಂದು ಕಡೆ ಇರಾನ್ನಲ್ಲಿ ಪ್ರತಿಭಟನೆ, ಇವತ್ತು ಅದು ಇನ್ನೂ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇನ್ನೊಂದು ಕಡೆಯಲ್ಲಿ ಇರಾನ್ನ ಸರ್ಕಾರ ಟೋಟಲಿ ಕೈ ಚೆಲ್ಲಿ ಬಿಟ್ಟಿದೆ. ಮತ್ತೊಂದು ಕಡೆಯಲ್ಲಿ ಇಸ್ರೇಲ್ ಕೂಡ ಒಂದು ದೊಡ್ಡ ಪ್ಲಾನ್ ಮಾಡಿಕೊಂಡಿದೆ. ಟ್ರಂಪ್ ಅವರ ಒಂದು ಸ್ಟೇಟ್ಮೆಂಟ್ ಇದ್ದ ಅನುಮಾನವನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದೆ. ಮಿತ್ರರೇ, ಇರಾನ್ನಲ್ಲಿ ಬಹಳ ದೊಡ್ಡದು ನಡೆಯುವಂತಹದ್ದು ನಿಶ್ಚಿತ. ಹಾಗಾದ್ರೆ ಇರಾನ್ನಲ್ಲಿ ಏನಾಗ್ತಾ ಇದೆ, ಮುಂದೇನಾಗಬಹುದು, ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ನಿಮಗೆ ನೆನಪಿದೆ ಅಂತ ಭಾವಿಸಿದ್ದೀನಿ. ಇವತ್ತಿಗೆ ಸರಿಯಾಗಿ 10 ದಿನದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನೆತನ್ಯಾಹು ಅಮೆರಿಕ ಪ್ರವಾಸದ ಉದ್ದೇಶ ಮತ್ತು ಅವರ ಪ್ಲಾನ್ನ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೆ. ಯಾರು ಆ ವಿಡಿಯೋವನ್ನು ನೋಡಿಲ್ವೋ ಅವರಿಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ನೆತನ್ಯಾಹು ಅಮೆರಿಕಾಗೆ ಹೋಗಿದ್ರಲ್ಲ, 2025 ಡಿಸೆಂಬರ್ 29ನೇ ತಾರೀಕು ನೆತನ್ಯಾಹು ಟ್ರಂಪ್ ಅವರನ್ನ ಭೇಟಿಯಾಗಿದ್ರು. ಆ ಭೇಟಿಗೆ ಭಾರಿ ಮಹತ್ವವನ್ನು ಕೊಡಲಾಗಿತ್ತು. ಕಾರಣ ಏನು ಕೇಳಿದ್ರೆ, ನೆತನ್ಯಾಹು ಟ್ರಂಪ್ ಅವರನ್ನ ಭೇಟಿಯಾಗೋದಕ್ಕೆ ಮುಂಚೆ ಒಂದು ಡೀಟೇಲ್ ಆದಂತಹ ಪ್ಲಾನ್ ಅನ್ನು ರೆಡಿ ಮಾಡ್ಕೊಂಡಿದ್ರು. ಆ ಪ್ಲಾನ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ. ಇರಾನ್ನ ಮೇಲೆ ಅಮೆರಿಕ ಯಾವ ರೀತಿಯಾಗಿ ಯುದ್ಧ ಮಾಡಬೇಕು, ಯಾವ್ಯಾವುದನ್ನು ಟಾರ್ಗೆಟ್ ಮಾಡಬೇಕು, ಯಾವ ಸಮಯದಲ್ಲಿ ಯುದ್ಧ ಮಾಡಬೇಕು, ಇದೆಲ್ಲದರ ಬಗ್ಗೆ ನೆತನ್ಯಾಹು ಬಹಳ ಡೀಟೇಲ್ ಆದಂತಹ ಪ್ಲಾನ್ ಅನ್ನ ಟ್ರಂಪ್ ಅವರಿಗೆ ಸಬ್ಮಿಟ್ ಮಾಡಿದ್ರು. ಆ ವಿಷಯವನ್ನು ನಿಮಗೆ ತಿಳಿಸುವಂತಹ ಸಂದರ್ಭದಲ್ಲೇ ನಾನು ಹೇಳಿದ್ದೆ, 2026ರಲ್ಲಿ ಪುನಃ ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಅಂತ. ಈಗ ಮಿತ್ರರೇ, ಅದು ನಿಜ ಆಗುವಂತಹ ಹಂತಕ್ಕೆ ಬಂದು ತಲುಪಿದೆ. ಒಂದು ಕಡೆ ಇರಾನ್ನಲ್ಲಿ ಹೆಚ್ಚಾಗ್ತಾ ಇರುವಂತಹ ಪ್ರತಿಭಟನೆ. ಈಗಾಗಲೇ ನಿಮಗೆ ಗೊತ್ತು, ಇರಾನ್ನಲ್ಲಿ ಕಳೆದ ಭಾನುವಾರದಿಂದಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಭಾನುವಾರ ಇದ್ದಕ್ಕಿದ್ದಂತೆ ಅಲ್ಲಿನ ಜನ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟು ರಸ್ತೆಗಿಳಿದ್ರು. ಯಾಕೆ ದಿಢೀರಂತ ಪ್ರತಿಭಟನೆ ಶುರುವಾಯಿತು ಕೇಳಿದ್ರೆ, ಇರಾನ್ನ ಕರೆನ್ಸಿ ಅತ್ಯಂತ ಪಾತಾಳಕ್ಕೆ ಕುಸಿದಿದೆ. ಇರಾನ್ನ ಎಕಾನಮಿ ಟೋಟಲಿ ತಲೆ ಕೆಳಗಾಗ್ಬಿಟ್ಟಿದೆ. ಹೀಗಾಗಿ ಜನ ಪ್ರತಿನಿತ್ಯದ ಬದುಕಿಗೂ ಕೂಡ ಹೋರಾಟ ಮಾಡಬೇಕಾದಂತಹ ಸನ್ನಿವೇಶ ಬಂದಿದೆ. ಆದರೆ ಇರಾನ್ನ ಸರ್ಕಾರಕ್ಕೆ ಜನರ ಬಗ್ಗೆ ಯಾವುದೇ ಚಿಂತೆ ಇಲ್ಲ. ಅವರೀಗಲೂ ಕೂಡ ಮಿಲಿಟರಿಯನ್ನ ಬಲಪಡಿಸುವಂತಹದ್ದು, ಹೊಸ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುವಂತಹದ್ದು, ಇಸ್ರೇಲ್ ಮೇಲೆ ಹಗೆ ಸಾಧಿಸುವಂತಹದ್ದು, ಇನ್ನೊಂದು ಕಡೆಯಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ವೇಗ ಕೊಡುವಂತಹದ್ದು. ಇದೇ ಕೆಲಸದಲ್ಲಿ ಇರಾನ್ನ ಸರ್ಕಾರ ಮಗ್ನ ಆಗಿದೆ. ಹೀಗಾಗಿ ಜನ ರೊಚ್ಚಿಗೆದ್ದು ಬೀದಿಗಿಳಿದ್ರು. ಆರಂಭದಲ್ಲಿ ಮಿತ್ರರೇ, ಯಾರ್ಯಾರು ವ್ಯಾಪಾರವನ್ನ ಮಾಡ್ತಾ ಇದ್ರೋ ಅವರು ಪ್ರತಿಭಟನೆಯನ್ನು ಆರಂಭಿಸಿದ್ದು. ನಂತರದಲ್ಲಿ ಅದಕ್ಕೆ ಸ್ಟೂಡೆಂಟ್ಗಳು ಕೂಡ ಕೈ ಜೋಡಿಸಿದ್ರು. ಇರಾನ್ನ ಕಾಲೇಜು ವಿದ್ಯಾರ್ಥಿಗಳು, ಇನ್ನೊಂದು ಕಡೆಯಲ್ಲಿ ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮಿತ್ರರೇ, ನಿನ್ನೆಯವರೆಗೂ ಕೂಡ ಪ್ರತಿಭಟನೆ ತೀವ್ರ ಸ್ವರೂಪದಲ್ಲೇ ನಡೀತಾ ಇತ್ತು. ಅಂದ್ರೆ ಬಹುತೇಕ ಎಲ್ಲಾ ನಗರಗಳಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇತ್ತು. ಎಲ್ಲರೂ ಕೂಡ ಸರ್ಕಾರದ ವಿರುದ್ಧ ಘೋಷಣೆಗಳನ್ನಷ್ಟೇ ಕೂಗ್ತಾ ಇದ್ರು. ಖಮೀನೈಗೆ ಸಾವಾಗಲಿ, ಡಿಕ್ಟೇಟರ್ ಖಮೀನೈಗೆ ಸಾವಾಗಲಿ, ಇಂತಹ ಘೋಷಣೆಗಳು ಕೇಳಿಬರ್ತಾ ಇದ್ವು. ಆದರೆ ಇವತ್ತು ಪ್ರತಿಭಟನೆ ಇನ್ನೊಂದು ಹಂತಕ್ಕೆ ತಲುಪಿದೆ. ಟೆಹರಾನ್, ಶಾರ್ಜಾ ಸೇರಿದಂತೆ ಇರಾನ್ನ ಎಲ್ಲಾ ನಗರಗಳಲ್ಲೂ ಕೂಡ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆದಿದ್ದು, ಜನ ಇವತ್ತು ಸರ್ಕಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇರಾನ್ನಲ್ಲಿ ಎಲ್ಲಾ ಸರ್ಕಾರಿ ಕಚೇರಿಗಳನ್ನ ಬಂದ್ ಮಾಡಲಾಗಿದೆ. ಒಂದು ರೀತಿಯಲ್ಲಿ ಅಘೋಷಿತ ಬಂದ್ ವಾತಾವರಣ ದೇಶಾದ್ಯಂತ ನಿರ್ಮಾಣ ಆಗಿದೆ. ಮಿತ್ರರೇ, ಇರಾನ್ನಲ್ಲಿ ಪ್ರತಿಭಟನೆ ಏನು ಹೊಸತಲ್ಲ. 2022ರಲ್ಲೂ ಕೂಡ ಇರಾನ್ ಯಾವ ರೀತಿಯಾಗಿ ಹೊತ್ತಿ ಉರಿದಿತ್ತು ಅಂತ ನೀವೆಲ್ಲ ನೋಡಿದಿರಿ. ಆಗ ಮಾಷಾ ಅಮೀನಿ ಎನ್ನುವಂತಹ ಹೆಣ್ಣು ಮಗಳ ಮೇಲೆ ಅಲ್ಲಿನ ನೈತಿಕ ಪೊಲೀಸರು ಮಾಡಿದಂತಹ ಗುಂಡಾಗಿರಿ ಇತ್ತಲ್ಲ, ಅದರ ವಿರುದ್ಧವಾಗಿ ಮಹಿಳೆಯರು ಬೀದಿಗಿಳಿದಿದ್ರು. ಇರಾನ್ನ ಇತಿಹಾಸದಲ್ಲಿ ದಾಖಲಾದಂತಹ ಅತಿ ದೊಡ್ಡ ಪ್ರತಿಭಟನೆಗಳಲ್ಲಿ ಮಾಷಾ ಅಮೀನಿ ಪ್ರೊಟೆಸ್ಟ್ ಕೂಡ ಒಂದು. ಆ ಸಂದರ್ಭದಲ್ಲಿ ಸರ್ಕಾರ ಅದನ್ನ ಯಶಸ್ವಿಯಾಗಿ ಹತ್ತಿಕ್ಕಿತ್ತು. ಅಂದ್ರೆ ಪ್ರತಿಭಟನೆ ಬಹಳ ಸ್ವರೂಪವನ್ನ ಪಡೆದು ಇರಾನ್ನಲ್ಲೇನೋ ದೊಡ್ಡ ರಾಜಕೀಯ ಕ್ರಾಂತಿ ಆಗೋದಕ್ಕೆ ಅವಕಾಶ ಕೊಟ್ಟಿರಲಿಲ್ಲ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಇರಾನ್ನ ಸರ್ಕಾರ ಪ್ರತಿಭಟನಾಕಾರರ ವಿರುದ್ಧ ದಮನಕಾರಿ ನೀತಿಯನ್ನೇ ಅನುಸರಿಸಿತ್ತು. ಯಾಕೆ ಕೇಳಿದ್ರೆ, ಆ ಸಂದರ್ಭದಲ್ಲಿ ಸತ್ತಂತವರ ಸಂಖ್ಯೆ 500ಕ್ಕೂ ಹೆಚ್ಚು. ಯಾವಾಗ ಇರಾನ್ನ ಸರ್ಕಾರಕ್ಕೆ ಈ ಪ್ರತಿಭಟನೆ ತೊಂದರೆ ಕೊಡುತ್ತೆ ಅಂತ ಗೊತ್ತಾಯ್ತೋ, ಸರ್ಕಾರ ಕಂಡಲ್ಲಿ ಗುಂಡಾರಿಸ್ತು, ಕಂಡವರನ್ನ ಕೊಂದು ಹಾಕ್ತು. ಇದರ ರಿಸಲ್ಟ್ ಏನಾಯ್ತು ಕೇಳಿದ್ರೆ, ಪ್ರತಿಭಟನೆ ಯಾವ ಉದ್ದೇಶಕ್ಕೆ ಆರಂಭಗೊಂಡಿತ್ತೋ ಆ ಉದ್ದೇಶ ಈಡೇರದೆ ಆ ಪ್ರತಿಭಟನೆ ಅಂತ್ಯ ಆಯಿತು. ಆದರೆ ಈಗ ಇರಾನ್ನಲ್ಲಿ ಪ್ರತಿಭಟನೆ ಆರಂಭಗೊಂಡಿದೆಯಲ್ಲ, ಇದನ್ನ ಸರ್ಕಾರ ಆ ರೀತಿಯಾಗಿ ಬಗ್ಗು ಬಡಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಆಗ ಆರಂಭವಾದಂತಹ ಪ್ರತಿಭಟನೆ ಅಂದ್ರೆ 2022ರ ಪ್ರತಿಭಟನೆ ಹಿಜಾಬ್ ಧರಿಸಬೇಕಾ ಬೇಡವಾ ಅನ್ನೋದರ ಕುರಿತಾದಂತಹ ಪ್ರತಿಭಟನೆ. ಆದ್ರೆ ಈಗ ಹಾಗಲ್ಲ. ಜನ ಬದುಕೋದಕ್ಕೆ ಆಗ್ತಾ ಇಲ್ಲ, ಜನರಿಗೆ ಹೊತ್ತಿನ ಊಟ ಸಿಗ್ತಾ ಇಲ್ಲ, ತಿಂಗಳು ಗಳಿಸಿದಂತಹ ಸಂಬಳ 1-2 ದಿನಕ್ಕೆ ಸಾಕಾಗ್ತಾ ಇಲ್ಲ. ಆ ಪ್ರಮಾಣದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡು ಹೋಗಿದೆ. ಹೀಗಾಗಿ ವ್ಯವಸ್ಥೆಯ ವಿರುದ್ಧದ ಆಕ್ರೋಶ ಇದೆಯಲ್ಲ, ಜನರ ಮನಸ್ಸಿನಲ್ಲಿ ಬಹಳ ಆಳವಾಗಿ ಬೇರೂರಿದೆ.
ಜನರ ಆಕ್ರೋಶದ ಕಟ್ಟೆ ಒಡೆಯೋದಕ್ಕೆ ಒಂದು ಕಿಡಿ ಸಾಕಾಗಿತ್ತು. ಆ ಕಿಡಿ ಭಾನುವಾರ ಹೊತ್ತಿಕೊಳ್ತು ಅಲ್ಲಿಂದೀಚೆಗೆ ಪ್ರತಿಭಟನೆ ವ್ಯಾಪಿಸುತ್ತಲೇ ಹೋಗ್ತಾ ಇದೆ. 1979ರಲ್ಲಿ ಇರಾನ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ನಡೆದಿತ್ತು. ಅದಕ್ಕೂ ಮೊದಲು ಅಲ್ಲಿ ಶಾಗಳ ಆಡಳಿತ ಇತ್ತು. ಹಿಂದೆ ಹಲವಾರು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಈಗ ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕೆ ಹೋಗೋದಿಲ್ಲ. 1979ರವರೆಗೂ ಕೂಡ ಇರಾನ್ ಒಂದು ಓಪನ್ ಸೊಸೈಟಿ ಆಗಿತ್ತು. ಜನ ಅಲ್ಲಿ ಮುಕ್ತವಾಗಿ ಜೀವನ ಮಾಡ್ತಾ ಇದ್ರು. ಯಾವುದೇ ಧಾರ್ಮಿಕ ಕಟ್ಟುಪಾಡುಗಳು ಅವರಿಗಿರಲಿಲ್ಲ. ಆಗಿನ ಶಾ ಆಡಳಿತದ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಿ ಅಧಿಕಾರಕ್ಕೆ ಬಂದಿದ್ದು ರೋಹಲ್ಲಾ ಖಮೇನಿ. ಇರಾನ್ ಹೀಗೆ ಇಸ್ಲಾಮಿಕ್ ಆಡಳಿತಕ್ಕೆ ಒಳಪಟ್ಟು 46 ವರ್ಷ ಕಳೆದು ಹೋಗಿದೆ. ಮಿತ್ರರೇ, 46 ವರ್ಷದಲ್ಲಿ ಇವರ ಸಾಧನೆ ಏನು ಕೇಳಿದ್ರೆ ಅಧಿಕಾರವನ್ನ ತಮ್ಮ ಕೈನಲ್ಲಿ ಉಳಿಸ್ಕೊಂಡಿದ್ದು ಬಿಟ್ರೆ ಮತ್ತೇನೂ ಇಲ್ಲ. ಇರಾನ್ನ ಅಭಿವೃದ್ಧಿಯ ಗ್ರಾಫ್ ಪಾತಾಳವನ್ನ ಸೇರಿದೆ. ಇರಾನ್ನ ಜನರು ಇಷ್ಟು ದಿನ ಎಲ್ಲವುದನ್ನು ಸಹಿಸಿಕೊಂಡ್ರು. ಇವತ್ತು ಸುಧಾರಣೆ ಆಗುತ್ತೆ, ನಾಳೆ ಸುಧಾರಣೆ ಆಗುತ್ತೆ, ಹೀಗೆ ಕಾಯ್ತಲೇ ಇದ್ರು. ಸರ್ಕಾರಕ್ಕೂ ಕೂಡ ಅವಕಾಶವನ್ನು ಕೊಟ್ಟರು. ಅಮೆರಿಕದ ಸ್ಯಾಂಕ್ಷನ್ಸ್, ಯುರೋಪ್ನ ಸ್ಯಾಂಕ್ಷನ್ಸ್, ವಿಶ್ವಸಂಸ್ಥೆಯ ಸ್ಯಾಂಕ್ಷನ್ಸ್ ಇಷ್ಟೆಲ್ಲ ಆಗಿ ಇರಾನ್ನ ಎಕಾನಮಿ ಕೆಳಗೆ ಹೋಗ್ತಾ ಇದ್ರೂ ಕೂಡ ಜನ ಎಚ್ಚರಗೊಳ್ಳಲಿಲ್ಲ. ಸರ್ಕಾರದ ಮೇಲೆ ಒಂದು ಹಂತಕ್ಕೆ ನಂಬಿಕೆಯನ್ನು ಇಟ್ಟುಕೊಂಡೇ ಇದ್ರು. ಆದರೆ ಮಿತ್ರರೇ, ಈಗ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗಿ ಹೋಗಿದೆ. ಜನರಿಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ, ಇನ್ನು ಈ ರೀತಿಯಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಮಿತ್ರರೇ, ಇದನ್ನು ತುಂಬ ಚೆನ್ನಾಗಿ ಕ್ಯಾಚ್ ಮಾಡ್ತಾ ಇರುವಂತಹದ್ದು ಇಸ್ರೇಲ್. ಸದ್ಯ ಇಸ್ರೇಲ್ಗೆ ಇರಾನ್ನಲ್ಲಿ ಯಾವ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗಿತ್ತೋ ಅದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಇಸ್ರೇಲ್ಗೆ ಅನಿಸ್ತಾ ಇದೆ ಇದೇ ರೈಟ್ ಟೈಮ್. ಈಗ ಬಿಟ್ಟಿದ್ದೇ ಆದರೆ ಮುಂದೆ ಯಾವತ್ತೂ ಕೂಡ ಇಂತಹ ಕಾಲ ವೇಳೆ ಕೂಡಿ ಬರೋದಿಲ್ಲ ಅಂತ ಇಸ್ರೇಲ್ಗೆ ಅನಿಸ್ತಾ ಇದೆ. ಹೇಗೆ ಕಾಲ ವೇಳೆ ಕೂಡಿ ಬಂದಿದೆ, ಇರಾನ್ನ ಪರಿಸ್ಥಿತಿ ಇಸ್ರೇಲ್ಗೆ ಹೇಗೆ ಪೂರಕವಾಗಿದೆ ಅಂತ ಚಿಕ್ಕದಾಗಿ ನಿಮಗೆ ವಿವರಿಸಿ ಬಿಡ್ತೀನಿ. ಮೊದಲನೇದಾಗಿ ಇರಾನ್ನ ಎಕಾನಮಿ ಕೊಲ್ಯಾಪ್ಸ್ ಆಗಿದೆ. ಇರಾನ್ನ ಜನ ಆಕ್ರೋಶಗೊಂಡಿದ್ದಾರೆ. ಹೀಗಾಗಿ ಪ್ರತಿಭಟನೆ ಆರಂಭಗೊಂಡಿರೋದು. ಎರಡನೇದಾಗಿ ಮಿತ್ರರೇ, ಇರಾನ್ನಲ್ಲಿ ದಶಕದಲ್ಲೇ ಅತ್ಯಂತ ಕೆಟ್ಟದಾದಂಥ ಬರಗಾಲ ಬಂದೊದಗಿದೆ. ಇರಾನ್ನ ಬಹುತೇಕ ಎಲ್ಲಾ ಡ್ಯಾಮ್ಗಳು ಕೂಡ ಟೋಟಲಿ ಖಾಲಿಯಾಗಿದೆ. ಇಡೀ ಇರಾನ್ನಾದ್ಯಂತ ನೀರಿನ ಅಭಾವ ವಿಪರೀತ ಪ್ರಮಾಣದಲ್ಲಿ ಇದೆ. ಇನ್ನೊಂದು ಕಡೆಯಲ್ಲಿ ಈ ಎಲ್ಲ ಕಾರಣದಿಂದಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಆಹಾರ ವಸ್ತುಗಳ ಬೆಲೆ ಇದೆಯಲ್ಲ, ಇದಂತೂ ಗಗನಕ್ಕೆ ಹೋಗ್ಬಿಟ್ಟಿದೆ. ಒಂದೇ ವರ್ಷದಲ್ಲಿ ಆಹಾರ ವಸ್ತುಗಳ ಬೆಲೆ 70% ಇನ್ಕ್ರೀಸ್ ಆಗಿದೆ. ಕಾರು, ಬೈಕು, ಐಷಾರಾಮಿ ವಸ್ತುಗಳು ಇವುಗಳ ಬೆಲೆ ಏರಿಕೆ ಆದರೆ ಜನ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ಪ್ರತಿನಿತ್ಯ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾದಂತಹ ಆಹಾರ ವಸ್ತುಗಳ ಬೆಲೆ ಏರಿದ್ದೇ ಆದರೆ ಜನ ಅದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಆಗ ಜನ ಆಕ್ರೋಶಭರಿತರಾಗ್ತಾರೆ. ಸರ್ಕಾರ ಏನಾದರೂ ಮಾಡಬೇಕು ಅನ್ನುವಂತಹ ನಿರೀಕ್ಷೆ ಅವರಿಗೆ ಬಂದೇ ಬರುತ್ತೆ. ಆದರೆ ಇರಾನ್ನ ಸರ್ಕಾರಕ್ಕೆ ಏನೂ ಮಾಡೋದಕ್ಕಾಗ್ತಾ ಇಲ್ಲ. ಇರಾನ್ನ ಸರ್ಕಾರ ಹತಾಶ ಪರಿಸ್ಥಿತಿಯನ್ನು ತಲುಪಿದೆ. ಇನ್ನು ಇರಾನ್ ವಿಪರೀತವಾಗಿ ಥ್ರೆಟ್ ಅನ್ನು ಎದುರಿಸ್ತಾ ಇದೆ. ಪದೇ ಪದೇ ಅಮೆರಿಕ ಧಮಕಿ ಹಾಕುತ್ತೆ, ಇಸ್ರೇಲ್ ಧಮಕಿ ಹಾಕುತ್ತೆ. ಯಾವಾಗ ಬೇಕಾದರೂ ಯುದ್ಧ ಪುನರಾರಂಭಗೊಳ್ಳಬಹುದು ಅನ್ನುವಂತಹ ಸನ್ನಿವೇಶ ಇದೆ. ಹೀಗಾಗಿ ಇರಾನ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕಾಗ್ತಾ ಇಲ್ಲ. ಹೊಸ ಹೊಸ ಕಂಪನಿಗಳು ಬರ್ತಾ ಇಲ್ಲ. ಇದ್ದ ಕಂಪನಿಗಳು ಕೂಡ ಕಾರ್ಯನಿರ್ವಹಿಸೋದಕ್ಕಾಗ್ತಾ ಇಲ್ಲ. ಹೀಗಾಗಿ ಇರಾನ್ನ GDPಯೂ ಕೂಡ ಬಹಳ ಪ್ರಮಾಣದಲ್ಲಿ ಕುಸಿದು ಹೋಗಿದೆ. ಇದೇ ಕಾರಣದಿಂದ ಇಸ್ರೇಲ್ ಲೆಕ್ಕಾಚಾರ ಹಾಕ್ತಾ ಇದೆ, ಇದು ರೈಟ್ ಟೈಮ್. ಈಗ ಹೊಡೆದ್ರೆ ಮಾತ್ರ ಇರಾನ್ನಲ್ಲಿ ರೆಜೀಮ್ ಅನ್ನ ಚೇಂಜ್ ಮಾಡಬಹುದು. ಈಗ ರೆಜೀಮ್ ಚೇಂಜ್ ಮಾಡುವಂತಹದ್ದು ಅಂದ್ರೆ ಅಲ್ಲಿನ ಅಧಿಕಾರವನ್ನು ಬದಲಾಯಿಸುವಂತಹದ್ದು ಅಂತಂದ್ರೆ ಅಷ್ಟು ಈಸಿ ವಿಚಾರ ಅಲ್ಲ. ಅದರಲ್ಲೂ ಬಾಹ್ಯ ಶಕ್ತಿಗಳು ಅದನ್ನು ಮಾಡಬೇಕು ಅಂತಂದ್ರೆ ಬಹಳ ರಿಸ್ಕ್ ಇರುತ್ತೆ. ಜನ ಅದನ್ನು ಒಪ್ಕೊಳ್ಳೋದಿಲ್ಲ. ಈಗ ನಮ್ಮ ದೇಶದಲ್ಲಿ ಎಲ್ಲವೂ ಸುಭದ್ರವಾಗಿದೆಯಪ್ಪ, ಏನೂ ತೊಂದರೆ ಇಲ್ಲ, ಜನರಿಗೆ ಆಹಾರ ಸಿಗ್ತಾ ಇದೆ, ಒಳ್ಳೆಯ ಜೀವನವನ್ನು ಜನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಾಹ್ಯ ಶಕ್ತಿಗಳು ಬಂದು ನಮ್ಮ ಸರ್ಕಾರವನ್ನು ಅಂದರೆ ನಮ್ಮ ಆಡಳಿತ ವ್ಯವಸ್ಥೆಯನ್ನು ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇ ಆದರೆ ನಾವು ಸುಮ್ಮನೆ ಇರ್ತೀವಾ? ನಾವು ಅದಕ್ಕೆ ಸೊಪ್ಪು ಹಾಕ್ತೀವ? ಖಂಡಿತವಾಗ್ಲೂ ಇಲ್ಲ. ನಾವು ಅದರ ವಿರುದ್ಧವೇ ತಿರುಗಿ ಬೀಳ್ತೀವಿ. ಸರ್ಕಾರವನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಯತ್ನ ಮಾಡ್ತೀವಿ. ನಮ್ಮಲ್ಲಿ ರಾಷ್ಟ್ರೀಯತೆಯ ಪ್ರಜ್ಞೆ ಜಾಗೃತಗೊಳ್ಳುತ್ತೆ. ಅದೇ ಮಿತ್ರರೇ, ಯಾವುದೂ ನಮ್ಮ ಪರವಾಗಿಲ್ಲ. ಜನರಿಗೆ ಜೀವನ ಮಾಡೋದಕ್ಕಾಗ್ತಾ ಇಲ್ಲ, ಆಹಾರ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ತಿನ್ನೋದಕ್ಕೆ ಅನ್ನ ಇಲ್ಲ. ಈ ಪರಿಸ್ಥಿತಿಯಲ್ಲಿ ಯಾರೋ ಸರ್ಕಾರವನ್ನು ಬದಲಾಯಿಸ್ತಾರೆ ಅಂತಂದರೆ ಜನ ಕೂಡ ಅದಕ್ಕೆ ಸಾಥ್ ಕೊಡ್ತಾರೆ, ಮಾನಸಿಕವಾಗಿ ಒಪ್ಪಿಕೊಳ್ತಾರೆ. ಇದ್ದಂತಹ ಸರ್ಕಾರ ಹೋದರೆ ಸಾಕಪ್ಪ ಅಂತ. ಇದೇ ಕಾರಣದಿಂದ ಇಸ್ರೇಲ್ ಈಗ ಅಮೆರಿಕಾಗೆ ಪ್ಲಾನ್ ಅನ್ನು ಸಬ್ಮಿಟ್ ಮಾಡಿರುವಂತಹದ್ದು. ಇರಾನ್ನಲ್ಲಿ ಯಾವುದೂ ಸರಿಯಾಗಿಲ್ಲ, ಇದು ರೈಟ್ ಟೈಮ್, ಯುದ್ಧ ಮಾಡಿಬಿಡೋಣ, ಅಲ್ಲಿನ ರೆಜೀಮನ್ನು ಚೇಂಜ್ ಮಾಡೋಣ ಅಂತ. ಈಗ ನಿಮಗೆ ಅಂತಿಮವಾಗಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅಮೆರಿಕದಲ್ಲಿ ಅಧ್ಯಕ್ಷನಾಗಿರುವಂತಹದ್ದು ಟ್ರಂಪ್. ಆತನಿಗೆ ಬುದ್ಧಿ ಸ್ಥಿಮಿತದಲ್ಲಿದೆ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ. ಆ ಟ್ರಂಪ್ ಏನಾದರೂ ದೊಡ್ಡ ನಿರ್ಧಾರವನ್ನ ಮಾಡ್ತಾರಾ? ಅದನ್ನು ನಿರೀಕ್ಷೆ ಮಾಡಬಹುದಾ ಅಂತ ಸಾಧ್ಯತೆಯಂತೂ ಇದೆ. ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕಂತೂ ಆಗೋದಿಲ್ಲ. ಯಾಕೆ ಅಂತಂದರೆ ನೆತನ್ಯಾಹು ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಪ್ರಸ್ತಾಪ ಮಾಡಿ ವಿ ನೋ ವಾಟ್ ದೇ ಆರ್ ಡೂಯಿಂಗ್ ಅಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ ಅಂತ ಧಮ್ಕಿ ರೂಪದಲ್ಲಿ ಒಂದು ಮಾತನಾಡಿದ್ದಾರೆ. ಅದಾಗ್ತಿದ್ದ ಹಾಗೆ ಇರಾನ್ನ ಅಧ್ಯಕ್ಷ ಪೆಜೆಶ್ಕಿಯಾನ್ ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರೇನು ಹೇಳಿದ್ದಾರೆ ಅಂತಂದರೆ, ಒಂದು ವೇಳೆ ಇರಾನನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ದೇ ಆದರೆ ಇರಾನ್ನ ಪ್ರತಿಕ್ರಿಯೆ ಅತ್ಯಂತ ಕಠಿಣವಾಗಿರುತ್ತೆ ಮತ್ತು ವಿಷಾದನೀಯವಾಗಿರುತ್ತೆ. ಹೀಗಂತ ಅವರೂ ಕೂಡ ನಾವು ಯುದ್ಧಕ್ಕೆ ರೆಡಿ ಎನ್ನುವಂತಹ ಮೆಸೇಜನ್ನು ಪಾಸ್ ಮಾಡಿದ್ದಾರೆ.
ನನಗಂತೂ ಅನ್ನಿಸ್ತಾ ಇಲ್ಲ ಇರಾನ್ಗೆ ಅಮೆರಿಕವನ್ನು ಎದುರಿಸುವಂತಹ ಸಾಮರ್ಥ್ಯ ಇದೆ ಅಂತ. ಯಾಕೆಂದ್ರೆ ಅವರಿಗೆ ಇಂಟರ್ನಲ್ಲಿ ಬ್ಲೀಡ್ ಆಗ್ತಾ ಇದೆ. ಹೀಗಿರುವಾಗ ಎಕ್ಸ್ಟರ್ನಲ್ ಥ್ರೆಟ್ ಅನ್ನ ಹೇಗೆ ಎದುರಿಸೋದಕ್ಕಾದ್ರೂ ಸಾಧ್ಯ? ಒಟ್ಟಿನಲ್ಲಿ ಇರಾನ್ ವಿಚಾರದಲ್ಲಿ ಮತ್ತೆ ಇಸ್ರೇಲ್ ಕೈ ಹಾಕುತ್ತೆ ಅಂತ ನಾವೇನು ಊಹೆ ಮಾಡಿದ್ವಲ್ಲ, ಅದೇ ಪ್ರಕಾರವಾಗಿ ಎಲ್ಲಾ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಇದೆಲ್ಲದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಿಮ್ಗೆ ಹೇಳಲೇಬೇಕು. ಈ ಹಿಂದೆ ಈ ರೀತಿಯಾಗಿ ಪ್ರತಿಭಟನೆ ಆದಂತಹ ಸಂದರ್ಭದಲ್ಲಿ, ಜನ ಬೀದಿಗಿಳಿದಂತಹ ಸಂದರ್ಭದಲ್ಲಿ ಅಲ್ಲಿನ ಸರ್ವೋಚ್ಚ ನಾಯಕ ಒಬ್ಬ ಇದ್ದಾನಲ್ಲ, ಅಯತುಲ್ಲಾ ಅಲಿ ಖಮಿನಾಯಿ, ಆತ ಏನಾದರೂ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದ. ಆದರೆ ಈ ಸಂದರ್ಭದಲ್ಲಿ ಆತನಿಂದ ಯಾವುದೇ ಹೇಳಿಕೆ ಬರ್ತಾ ಇಲ್ಲ. ಜನರನ್ನ ಸಮಾಧಾನ ಮಾಡುವಂತಹ ಸ್ಟೇಟ್ಮೆಂಟು ಕೊಡ್ತಾ ಇಲ್ಲ, ಜನರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇಲ್ಲ. ಆತ ಬಹುಶಃ ಬಂಕರ್ನಲ್ಲಿ ಅಡಗಿ ಕೂತಿರಬಹುದೇನೋ. ಹೀಗಾಗಿ 2026ರ ಆರಂಭದಲ್ಲೇ ಇರಾನ್ ವಿಚಾರದಲ್ಲಿ ದೊಡ್ಡದೇನೋ ನಡೆಯುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.